ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಧಿಕಾರಿಗಳು, ಪೊಲೀಸರು, ಟಿವಿಯವರು ಎಲ್ಲರೂ ಸೇರಿ ನಿನ್ನ ಮನೆ ಮರ್ಯಾದಿನ ಬೀದಿ ಪಾಲ್ ಮಾಡವ್ರೆ. ನಾನೀಗ ಅದನ್ನಿನ್ನು ಡಬಲ್ ಮಾಡ್ತೀನಿ. ಊರ್ಗೆ ಸಾಧ್ವಿ ಅನ್ಸ್ಕೊಂಡವಳು ಈಗ ಸಗಣಿ ತಿನ್ನೋ ಕೆಲಸ ಮಾಡಿದ್ಯಲ್ಲ, ನಿನಗ್ ನಾಚಿಕೆ ಅನ್ನೋದೇ ಇಲ್ವೇ? ಪುಟ್ಟಕ್ಕ, ಮಾಡ್ಬಾರ್ದೇ ಇರೋ ಹಲ್ಕ ಕೆಲ್ಸ ಎಲ್ಲ ಮಾಡಿ ಒಳಗಡೆ ಕುತ್ಕೊಂಡು ಏನ್ ಮೊಟ್ಟೆ ಇಡ್ತಿದ್ಯಾ ಅಥವಾ ಮಿಕ್ಕಿರೋ ಇನ್ನಿಬ್ರು ಹೆಣ್ಮಕ್ಳನ್ನ ಯಾವ ಕಚಡ ಕೆಲ್ಸ ಮಾಡಕ್ ಕಳ್ಸ್ಲಿ ಅಂತ ಲೆಕ್ಕ ಹಾಕ್ತಿದ್ಯಾ? ಹುಚ್ಚನಾಯಿ ಮನೆ ಮುಂದೆ ಬಂದಾಯ್ತು, ಅದ್ರ ಪಾಡಿಗೆ ಅದ್ ಬೊಗಳ್ತಾ ಇರುತ್ತೆ. ನೀವ್ ಯಾರು ತಲೆ ಕೆಡ್ಸ್ಕೋಬೇಕು. ಈ ಪುಟ್ಟಕ್ಕ, ನಿನ್ ಬಂಡವಾಳ ಎಲ್ಲ ಬಯಲಾಗಿದೆ. ಇನ್ನು ಗರ್ತಿಯಂಗೆ ಒಳಗಡೆ ಕುತ್ಕೊಳ್ದೆ ಆಚೆ ಬಾ. ನಿನ್ ಮೋಸದ ಮುಖನ ಊರ್ ಜನ ಎಲ್ಲ ಸ್ವಲ್ಪ ನೋಡ್ಲಿ. ಹಾ ನೀನ್ ಕಚಡ ಮುಖ ಎತ್ಕೊಂಡು ಬಂದ್ಬಿಟ್ಟಿ ಅಂತೂ ಆಚೆಗೆ. ರಾಜಿ, ನಾಲ್ಗೆ ಮ್ಯಾಕೆ ಇಡ್ತಾ ಇರ್ಲಿ. ಸಾಕ್ ಮುಚ್ಚೆ ಕಂಡಿದ್ದೀನಿ. ಬೆಂಗಳೂರಿನಾಗೆ ಕದ್ದು ಲಾಡ್ಜಲ್ಲಿ ಇದ್ದವಳು ನೀನು ನನಗ್ ಬಾಯಿ ಮುಚ್ಕೊಳಕ್ ಹೇಳ್ತೀಯಾ? ಹೆಂಗಿದೆ ಮೈಗೆ? ಇನ್ ಒಂದ್ ಮಾತು ನಮ್ಮ ಅವ್ವನ್ ಬಗ್ಗೆ ಆಗ್ಲಿ ನಮ್ಮ ಅಕ್ಕನ ಬಗ್ಗೆ ಆಗ್ಲಿ ತಪ್ಪಾಗಿ ಮಾತಾಡಿದ್ರೆ ಸರಿ ಇರಲ್ಲ. ತಕ್ಕಳಮ್ಮಿ, ನೀನು ಕಾಲೇಜ್ನಾಗೆ ಯಾವನ್ ಜೊತೆನಾದ್ರೂ ಓಡಾಗಕ್ ತಯಾರಾಗಿದ್ಯಾ? ಹೆಂಗೆ ಈಟೊಂದೆಲ್ಲ ಮಾತಾಡ್ತಿದ್ಯಲ್ಲ? ಹಾಳಾದವಳೆ ನನ್ನ ಮಗಳ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ. ಈ ಟೈಮಲ್ಲಿ ಕೈ ಮಾಡಿದ್ರೆ ಅದು ಒಂದ್ ನ್ಯೂಸ್ ಆಗತ್ತಷ್ಟೇ. ಆಗ್ಲಿ ಬಿಡವ. ನಮ್ಯಾಕ್ ನಾವೇ ಹೆಸರು ಎತ್ಕೊಳ್ಳೋದು ಬ್ಯಾಡ. ಯಾಕಯ್ಯ, ಯಾಕೆ ಇಳಿತೆ ಕೈನಾ? ಕೈಗೇನ್ ಕುಷ್ಟ ಹಿಡಿತಾ? ಆಹಾ, ನನ್ನ ಹೆಣ್ಮಕ್ಳು ಅಂತ ಬಾರಿ ಎಗರಾಡ್ತಾ ಇದ್ದೆ. ನೋಡ್ದ್ಯಾ ಟಿವಿನ? ನಿನ್ ಹೆಣ್ಮಕ್ಳು ಮಾನ ಹೆಂಗ್ ಹರಾಜಾಗಿವೆ ಅಂತ. ಅಲ್ಲ ಕಣ್ ಪುಟ್ಟಕ್ಕ, ನಿಂದು ಒಂದ್ ಬಾಳ್ವೆ. ಥೂ, ನನ್ ಮಕ್ಳಿಗೆ ನೀತಿ ಪಾಠ ಕಳ್ಸೀನಿ ಅಂತ ಬಾರಿ ಮೆರಿತಾ ಇದ್ದೆ. ಆಹಾ, ಅದ್ಯೋನ್ ಮನೆ ಕತೆನೋ ನಿಂದು. ಮೊದ್ಲನೇ ಅವಳು ಡಿವೋರ್ಸು, ಎರಡನೇ ಅವಳು ಫೋಟೋ ಖಾರ ಹಾಕಿಸ್ಕೊಂಡ್ರು ಇಂತ ಕೆಟ್ಟ ಕೆಲ್ಸ ಮಾಡೋಳೆ. ಇನ್ ಮೂರನೇ ಅವಳು ಅದ್ಯೋನ್ ಮಾಡ್ತಾಳೋ ಅದ್ಯಾವ್ರಿಗೆ ಗೊತ್ತು. ಇನ್ನು ನೀನು ಈ ವಯ್ಯನ್ನ ಮತ್ತೆ ಮನೆಗ್ ಬಿಟ್ಕೊಂಡಿದ್ಯಾ. ಸಬಾಸ್ ಕಣೆ, ಸಬಾಸ್. ಆದ್ರೂ ಪುಟ್ಟಕ್ಕ, ನೀನು ಮಗಳು ಡಿ ಸಿ ಅನ್ಕೊಂಡು ಸರಿಯಾಗೆ ಮಾಡಿದಳು ನೋಡು. ಅಕ್ಕೋ, ತೆಪ್ ಮ್ಯಾಕೆ ತೆಪ್ ಮಾಡ್ತಿದ್ಯಾ? ನಿನ್ ಪಾಪದ ಕೂಡ ತುಂಬಾಕೆ ಚಾನೆ ಅನ್ಭವಿಸ್ತೀಯ. ಮುಚ್ಕೊಂಡ್ ನಿಂತ್ಕೊಳ್ಳ ಕಂಡೀವ್ನಿ. ನಾನು ಪಾಪ ಮಾಡದೇ ಇರೋದಕ್ಕೇನೆ ಯಾರು ನನ್ನ ಈಟು ಸಂದಾಗಿಟ್ಟಿರೋದು. ಕಾಳಿ ಅವ್ರೆ, ಏನು ಮಾತಾಡ್ಬಿಡಿ. ನಿನ್ ಜನ್ಮಕ್ಕೆ ಹೆಣ್ಮಕ್ಳನ್ನ ಎತ್ಬಿಟ್ರೆ ಸಾಲಲ್ಲ, ಅವ್ರನ್ನ ಸರಿಗ್ ಸಾಕೋ ಯೋಗ್ಯತೆನೂ ಇರ್ಬೇಕು. ನೀನು ಅಲ್ಲಿ ಇಲ್ಲಿ ಕದ್ದಿರೋ ದುಡ್ನಾಗೆ ಇನ್ವೆಸ್ಟ್ ಮಾಡ್ದೆ. ಇನ್ ನಿನ್ ಮಗಳು DC ಆಗಿ ಸರ್ಕಾರ ದುಡ್ಡೇ ಅಭ್ಯಾಸ ಮಾಡಿದ್ಲು. ಸರಿಯಾಗಿದೆ ನೋಡು ಯಾವ ಮಗಳು ಜೋಡಿ. ಒಬ್ಳು ಕೇಡಿ, ಇನ್ನೊಬ್ಳು ಹೋಗ್ಲಿ ಬಿಡು. ನನ್ ಬಾಯಿಯಾಗಿ ಯಾಕೆ ಅದನ್ನ ಹೇಳ್, ನನ್ ಬಾಯಿ ಹೊಲ್ಸ್ ಮಾಡ್ಕೊಳ್ಳಿ. ಆದ್ರೂ ಪುಟ್ಟಕ್ಕ, ನೀನ್ ಇಂತ ಹೆಂಗ್ಸಾಗಿರೋದಕ್ಕೆ ನಿನ್ನ ಮಗಳನ್ನ ಅಂತ ಮನೆಗೆ ಮದ್ವೆ ಮಾಡ್ಕೊಟ್ಟಿದ್ಯಲ್ಲ. ಮೊದ್ಲೇ ಬಡ್ಡಿ ವ್ಯಾಪಾರ ಮಾಡೋ ಜನಗಳು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಊರವ್ರ ದುಡ್ನೆಲ್ಲ ನುಂಗಾಕಿದ್ದಾರೆ. ಅಲ್ಲ ಪುಟ್ಟಕ್ಕ, ಈ ಪಾಪ ನಿಂಗ್ ಸುಮ್ಕೆ ಬಿಡ್ತದ? ನೀನ್ ಅನ್ಯಾಯ ಮಾಡಿದ್ದಕ್ಕೆ ನಿನ್ನ ಅರ್ಧ ವಯಸ್ಸಿನಲ್ಲಿ ನಿನ್ನ ಗಂಡ ಬಿಟ್ಟು ಹೋದ. ನಿನ್ನ ಮಗಳು ಅನ್ಯಾಯ ಮಾಡಿದ್ದಕ್ಕೆ ಅರ್ಧ ವಯಸ್ಸಿನಾಗೆ ಅವಳ ಗಂಡನ್ ಬಿಟ್ಟು ಹೋದ್ಲು. ಅಲ್ಲ ಪುಟ್ಟಕ್ಕ, ಎತ್ತಿರೋ 3 ಜನ ಹೆಣ್ಮಕ್ಳಾಗೆ ಒಬ್ರು ಬಾಳು ಸಂದಾಕಿಲ್ವಲ್ಲೇ?
ಒಬ್ಳು ದುಡ್ಡು ಕದ್ದಿ ಬೀದೆ ಹೆಣ ಆದ್ಲು, ಇನ್ನೊಬ್ಳು ಡಿವೋರ್ಸ್ ಮಾಡ್ಕೊಂಡು ಬೆಂಗಳೂರಲ್ಲಿ ಕದ್ದು ಸಂಸಾರ ಮಾಡ್ತಾವಳೆ. ಇನ್ನು ಉಳಿದಿರೋವಳು ಕಾಲೇಜ್ಗೆ ಹೋಗ್ತೀನಿ ಅಂತ ಅದ್ಯಾವನಿಂದ ಓಡೋಗ್ತಾಳೋ ಯೋನೋ. ಹೆಣ್ಣಾಗ್ ಹುಟ್ಟಿದ್ಮೇಲೆ 10 ಜನ ಒಳ್ಳೆ ಮಾತಾಡಂಗ್ ಬದುಕ್ಬೇಕು. ಹಂಗೆ ಮಾತ್ ತರ್ದೇ ಇರೋ ಹೆಣ್ಮಕ್ಳಿಗೆ ಜನ್ಮ ಕೊಡ್ಬೇಕು. ಅಲ್ಲ ಪುಟಕ, ನೀನ್ ಎರಡೂ ಮಾಡ್ಲಿಲ್ವಲ್ಲ? ಮಕ್ಳು ಮಾನ ಕಳೆದ್ರೆ ಎತ್ತವ್ರು ಮಸಾಣ ದಾರಿ ಹಿಡಿಬೇಕು, ನಿಂತ್ಕೊಂಡು ಕಣಿ ಕೇಳೋದಲ್ಲ. ಎತ್ತು ನಿನ್ ಜನ್ಮಕ್ಕಿಷ್ಟು. ಮನಸ್ಸಿನ ಕೋಪ ಬಂದಾಗ ಕೊಲ್ಲಕ್ ನಿಂತ್ರ ಮಾರಿ ನೋಡ್ಬಾರ್ದು, ಆಯಕ್ ನಿಂತ್ರ ದೇವಿನ ನೋಡ್ಬೇಕು. ಎಲ್ಲ ಕಡೆ ನೀನಿದ್ಯಾ ಅಂತ ನಾನು ನಂಬ್ಕೊಂಡಿವ್ನಿ. ನನ್ನ ಮಕ್ಕಳಲ್ಲೂ ನಿನ್ನೆ ಕಂಡಿವ್ನಿ. ಎಂತವಳ ಮ್ಯಾಗೆ ನಿನಗೆ ಯಾಕೆ ಇಟ್ಟು ಕೋಪ? ಬಡತನದಾಗ ಹುಟ್ಟಿದ ಮಕ್ಕಳನ್ನ ಬೆನ್ನ ಕಟ್ಕೊಂಡು ಒಂದೊಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟು ಅವ್ರವ್ರ ಬದುಕಿಗೆ ಅವರೇ ಮೆಟ್ಲಾಗಂಗೆ ಸಾಕಿವ್ನಿ. ಇಂಥ ತಾಯಿಗೆ ಈಟೊಂದು ಬಹುಮಾನ ಕೊಟ್ಟ. ಬಹುಮಾನಗಳಾಯ್ತಾವಲ್ಲ. ಸ್ನೇಹ ಸಾಗರದಂಗ್ ಬದುಕ್ದವಳು, ಹಸ್ವಾದವ್ರಿಗೆ ಅನ್ನ ಹಾಕ್ದವಳು, ಈ ತಾಯಿಗೆ ಲಾಲಿ ಆಡ್ದವಳು, ಅಕ್ಕಂಗಿಯವ್ರಿಗೆ ತೌರಾದವಳು, ಅನ್ಯಾಯ ಆದ್ರೆ ಎದೆ ಕೊಟ್ಟು ನಿಂತವಳು, ಇಡೀ ಊರಿಗೆ ಮಗಳಾದವಳು. ಅಂತ ಮಗಳು ತೆಪ್ಪಾಡ್ತಾಳ? ತೆಪ್ಪು ಯಾವ ಜನ ನನ್ನ ಸ್ನೇಹನ ದ್ಯಾವ್ರು ಅಂತಿದ್ರು, ಅದೇ ಜನ ಈಗ ಬಾಯಿಗೆ ಬಂದಂಗೆ ಸಿಕ್ಕಂಗ್ ಮಾತಾಡ್ತಾವ್ರೆ. ಅವ್ರಿಗೆಲ್ಲ ನಾನು ಎದುರು ಕೊಡ್ದಂಗ್ ನೀನು ಮಾಡ್ಬಿಟ್ಟಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.